ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಸೊ ನಾನು ಆಲ್ರೆಡಿ ಅಕೌಂಟ್ಸ್ ಪಾಠ ಮಾಡ್ತಾ ಇದ್ದೆ ನಿಮಗೆ. ಇದು ಇನ್ನೊಂದು ಸ್ವಲ್ಪ ಏನಾಯ್ತು ಅಂದ್ರೆ ನಿಮಗೆ ನೋಡಿ ಅಕೌಂಟ್ಸ್ ಮಾಡ್ಬೇಕಾದ್ರೆ ಅದೇ 6 ಮಾರ್ಕ್ಸ್ 3 ಅಟೆಂಡ್ ಮಾಡೋದು ಹೇಗೆ ಅನ್ನೋದಕ್ಕೋಸ್ಕರ ಮಾಡಿದ್ದೆ. ಕೆಲವೊಬ್ರು ಹೇಳೋ ಸರ್ ಏನಾದ್ರು ಒಂದು ಎಕ್ಸ್ಟ್ರಾ ಅಡ್ಜಸ್ಟ್ಮೆಂಟ್ ಕೊಟ್ಬಿಟ್ರೆ ಏನಾದ್ರು ಒಂಚೂರು ಇದಾಗೋದ್ರೆ ಏನ್ ಸರ್ ಮಾಡೋದು ಅಂತ. ಅದಕ್ಕೆ ಎಕ್ಸ್ಟ್ರಾ ಇರ್ಲಿ ಅಂತ ಹೇಳ್ಬಿಟ್ಟು ನಿಮ್ಗೆ ಸೊ ಇನ್ನೊಂದು 6 ಮಾರ್ಕ್ಸ್ ತಗೊಂಡಿದ್ದೀನಿ. 14 ಮಾರ್ಕ್ಸ್ ಆಲ್ರೆಡಿ ನಿಮ್ಗೆ 4 ಮಾಡಿದೀನಿ. 14 ಮಾರ್ಕ್ಸ್ ಮಾಡಿ 3 ಅಟೆಂಡ್ ಮಾಡಬೇಕು, 4 ಮಾಡಿದೀನಿ. ಮತ್ತೊಂದು ಕೂಡ ಮಾಡ್ತೀನಿ, ಇನ್ನೊಂದು ಕೂಡ ಮಾಡ್ತೀನಿ. ಸೊ ಟೋಟಲ್ 5 14 ಮಾರ್ಕ್ಸ್ 12 ಮಾರ್ಕ್ಸ್ 5 ಹೇಗೆ ಅಟೆಂಡ್ ಮಾಡೋದು ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. 5 ಈಸಿಯಾಗಿ, ಯಾವ್ದಾರ ಒಂದು ಟಫ್ ಕೊಟ್ರು ಈಸಿ. 5 ಈಸಿ ಇರ್ತದೆ, ತಲೆ ಕೆಡಿಸ್ಕೊಬೇಡಿ. 5 ಈಸಿ ಇರ್ತದೆ. 5ರಲ್ಲಿ 4 ಈಸಿ ಕೊಟ್ಟಿರ್ತಾನೆ, ಯಾವ್ದಾರ ಒಂದು ಟಫ್ ಮಾಡಿರ್ತಾನೆ, ಅದನ್ನ ಬಿಟ್ಬಿಡಿ ಇನ್ನು 4 ಅಟೆಂಡ್ ಮಾಡಿ. 6 ಮಾರ್ಕ್ಸ್ ಏನ್ ಮಾಡ್ತೀರಾ ಅಂದ್ರೆ ಆಲ್ರೆಡಿ ನಿಮ್ಗೆ 3 ಅಟೆಂಡ್ ಮಾಡೋದು ಹೇಗಂತ ತೋರಿಸ್ತೀನಿ. ಯಾವ್ದಾದ್ರು ತೋರಿಸ್ತೀನಿ, ನೆನ್ಪು ಮಾಡ್ಕೊಳ್ಳಿ ಯಾವ್ದಾದ್ರು. ಓಕೆ, ಸೊ 3 ಅಟೆಂಡ್ ಮಾಡೋದು ಹೇಗೆ ಅಂತ ಈಗ ಸ್ಟಾರ್ಟಿಂಗ್ ಎಲ್ಲ ಕಂಟಿನ್ಯೂಸ್ ಆಗಿ ಮಾಡ್ಬೇಕು ಅಂತ ಹೇಳಿದೀನಿ. ಸೊ ಅದು ಆಲ್ರೆಡಿ ಆಗಿದೆ. ಈಗ ಇನ್ನೊಂದು 6 ಮಾರ್ಕ್ಸ್ 4 ಕ್ವಶನ್ ಅಟೆಂಡ್ ಮಾಡೋದು ಹೇಗೆ ಅನ್ನೋದಕ್ಕೆ 4ನೇ ಕ್ವಶನ್ ಅಟೆಂಡ್ ಮಾಡೋದು ನಿಮಗೆ ತೋರಿಸ್ತೀನಿ. ಓಕೆ, ಸೊ ನಿಮ್ಗೆ 6 ಮಾರ್ಕ್ಸ್ ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂದ್ರೆ 22ನೇ ಕ್ವಶನ್ ಇಂದ ಸ್ಟಾರ್ಟ್ ಆಗುತ್ತೆ. 22ನೇ ಕ್ವಶನ್ ಹೇಗೆ ಅಟೆಂಡ್ ಮಾಡಬೇಕು ಅಂತ ತೋರಿಸಿದೀನಿ. 23ನೇ ಕ್ವಶನ್ ಹೇಗೆ ಅಟೆಂಡ್ ಮಾಡಬೇಕು ಅಂತ ತೋರಿಸಿದೀನಿ. 24ನೇದು ತೋರಿಸಿದೀನಿ ನಿಮ್ಗೆ, ಡೆತ್ ಆಫ್ ದಿ ಪಾರ್ಟ್ನರ್. ಈಗ 25ನೇ ಕ್ವಶನ್ ಅಲ್ಲಿ ಕೇಳ್ತಾರೆ ನಿಮ್ಗೆ 2013 ಕಂಪನೀಸ್ ಆಕ್ಟ್ ಪ್ರಕಾರ ಶೆಡ್ಯೂಲ್ 3 ಪ್ರಕಾರ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಿ. ಓಕೆ, ಇದು 24ನೇ ಕ್ವಶನ್ ಅಲ್ಲಿ ಬರುವಂತ ಕ್ವಶನ್ ಆಗಿರ್ತದೆ. ಇದಕ್ಕೆ ಆನ್ಸರ್ ತುಂಬಾ ಸುಲಭ. ಅದಕ್ಕೇನಿಲ್ಲ, ಒಂದೇ ಒಂದು ಫಾರ್ಮೆಟ್ ಇದೆ, ಸಣ್ಣ ಫಾರ್ಮೆಟ್, ತುಂಬಾ ಏನು ನೀವು ತಲೆ ಕೆಡಿಸ್ಕೊಳಂಗಿಲ್ಲ. ನೋಡ್ರಿ, ನಿಮ್ಗೆ ಸಿಂಪಲ್ ಆಗಿ ಒಂದು ನಾರ್ಮಲ್ ಆಗಿ ಟ್ರೈಲರ್ ತರ ಒಂದು ಝಲಕ್ ಕೊಡ್ತೀನಿ ನೋಡಿ, ಹೇಗೆ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಹೇಗಿರ್ತದೆ ಅಂದ್ರೆ. ನೋಡ್ರಿ, ಅವ್ರು ಏನ್ ಹೇಳಿದ್ರೆ ಕ್ವಶನ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಇಯರ್ ಎಂಡೆಡ್ ಅಲ್ಲಿ ಒಂದು ಕೇಳಿರ್ತಾನೆ, ಇದೇ ಪ್ರಾಫಿಟ್ ಸ್ಟೇಟ್ಮೆಂಟ್ ಮಾಡಿ ಅಂತ. ಸಿಂಪಲ್, ನಿಮ್ಗೆ ಫಾರ್ಮೆಟ್ ಪೂರ್ತಿ ಲಾಸ್ಟ್ ಅಲ್ಲಿ ನಿಮ್ಗೆ ನಾನು ಇದ್ ಮಾಡಕ್ ಹೋಗಲ್ಲ. ನೋಡ್ರಿ, ಇದರಲ್ಲಿ ಇನ್ಕಮ್ ಆರ್ ರೆವೆನ್ಯೂ, ಇನ್ಕಮ್ ಆರ್ ರೆವೆನ್ಯೂ. ಈ ಇನ್ಕಮ್ ಆರ್ ರೆವೆನ್ಯೂ ಇಂದ ಎಕ್ಸ್ಪೆನ್ಸಸ್ ನ ತೆಗಿಬೇಕು. ಎಕ್ಸ್ಪೆನ್ಸಸ್ ನ ತೆಗಿಬೇಕು. ಇದಕ್ಕೆ ಅದರ್ ಇನ್ಕಮ್ಸ್ ನ ಎಲ್ಲ ಒಟ್ನಲ್ಲಿ ಇನ್ಕಮ್ಸ್ ರೆವೆನ್ಯೂ ಏನಿದೆಯೋ ದುಡ್ಡು ಬರುತ್ತಲ್ಲ, ಅದರಿಂದ ಎಕ್ಸ್ಪೆನ್ಸಸ್ ನ ತೆಗಿಬೇಕು. ನಿಮ್ಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗ್ತದೆ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ಈ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಗೆ 30% ಅವನೇ ಟ್ಯಾಕ್ಸ್ ಕೊಟ್ಟಿರ್ತಾನೆ. 30% ಟ್ಯಾಕ್ಸ್ ತೆಗೆದ್ರೆ ಪ್ರಾಫಿಟ್ ಆಫ್ ದ ಇಯರ್ ಸಿಕ್ಬಿಡ್ತದೆ. ಇಷ್ಟೇ ನೆನಪಿರ್ಲಿ. ಇದರಲ್ಲಿ ಇನ್ಕಮ್ ಆರ್ ರೆವೆನ್ಯೂ ಏನ್ ಬಂದಿರ್ತದೋ, ರೆವೆನ್ಯೂಗೆ ಅದರ್ ಇನ್ಕಮ್ ಕೂಡ ಆಡ್ ಮಾಡಿ ಅದನ್ನ ಒಂದು ಇನ್ಕಮ್ ಅಂತ ಟೋಟಲ್ ರೆವೆನ್ಯೂ ತೋರಿಸ್ತೀವಿ. ಅದರಲ್ಲಿ ಮೈನಸ್ ಎಕ್ಸ್ಪೆನ್ಸಸ್ ನ ತೆಗೆದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗ್ತದೆ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಗೆ ಟ್ಯಾಕ್ಸ್ 30% ತೆಗೆದ್ಬಿಟ್ರೆ ಪ್ರಾಫಿಟ್ ಆಫ್ ದಿ ಇಯರ್ ಅಥವಾ ಪ್ರಾಫಿಟ್ ಆಫ್ ದ ಟ್ಯಾಕ್ಸ್ ಸಿಕ್ಬಿಡ್ತದೆ. ಈಗ ಇಷ್ಟು ಗೊತ್ತಿರ ಸಾಕು. ನಿಮ್ಗೆ ಫಾರ್ಮೆಟ್ ದೊಡ್ಡದಿದೆ, ದೊಡ್ಡದೇನಿಲ್ಲ, ಈಸಿ ಇರುತ್ತೆ. ಬಟ್ ನೀವು ಆಲ್ರೆಡಿ ಫಾರ್ಮೆಟ್ ಎಲ್ಲ ನೋಡಿರ್ತೀರಾ. ಲೆಕ್ಕ ಮಾಡೋದಕ್ಕೆ ಒಂದ್ ಸ್ವಲ್ಪ ಈಸಿ ಟೆಕ್ನಿಕ್ಸ್ ಗಳನ್ನ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಓಕೆ, ಈಗ ಏನ್ ಮಾಡೋದು ಅಂದ್ರೆ ನಿಮ್ಗೆ ಇವಾಗ ನೋಡ್ರಿ, ಆ ಫಾರ್ಮೆಟ್ ನಿಮ್ಗೆ ತೋರ್ಸೋದಕ್ಕಿಂತ ಮುಂಚೆ ನಿಮ್ಗೆ ಡೈರೆಕ್ಟ್ ನಾನು ಕ್ವಶನ್ ಗೆ ಹೋಗ್ಬಿಡ್ತೀನಿ. ಕ್ವಶನ್ ಮೂಲಕ ನಿಮ್ಗೆ ಫಾರ್ಮೆಟ್ ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬಿಡ್ತೀನಿ. ಅದಾದ್ಮೇಲೆ ಇದರಲ್ಲಿ ನಿಮ್ಗೆ ನೋಟ್ ಗಳನ್ನ ಮಾಡ್ಬೇಕು. ಯಾವ್ದಾದ್ರು 1 ಅಥವಾ 2 ಒಂದೇ ಇದ್ರಲ್ಲಿ ಬರೋ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಎಂಪ್ಲಾಯಿ ಬೆನಿಫಿಷಿಯರಿ ಎಕ್ಸ್ಪೆನ್ಸಸ್ ಅಂತ ಬರುತ್ತೆ. ಅದು ಎಕ್ಸ್ಪೆನ್ಸಸ್ ಅಲ್ಲಿ ತೆಗಿತೀವಿ. ಈ ಎಂಪ್ಲಾಯೀಸ್ ಸಂಬಂಧಪಟ್ಟಿರೋ ಎಕ್ಸ್ಪೆನ್ಸಸ್ ಎಲ್ಲ ಒಂದು ನೋಟ್ ಮಾಡಿ, ಇದು ಒಂದರಲ್ಲಿ ಅಂಡರ್ ಹಾಕ್ಬಿಡ್ತೀವಿ. ನೋಟ್ ಮಾಡಿ, ಈ ನೋಟ್ ನಂಬರ್ ಇಲ್ಲಿ ಬರ್ದು ಅದ್ರ ಒಂದೇ ಅಂಡರ್ ಹಾಕ್ಬಿಡ್ತೀವಿ. ಇದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ, ಸಿಂಪಲ್ ಆಗಿ ತೋರಿಸ್ತೀನಿ. ಈಗ ನಿಮಗೆ ಗೊತ್ತಾಗ್ಬೇಕಾದ್ರೆ ಕ್ವಶನ್ ಡೈರೆಕ್ಟ್ ಕ್ವಶನ್ ಮೂಲಕ ಹೋಗೋಣ. ನೋಡಿ, ನಿಮ್ಗೆ ಮಾಡಲ್ ಕ್ವಶನ್ ಪೇಪರ್ ಒಂದು ಕೇಳಿದ್ರು, PUC ಬೋರ್ಡ್ ಅವರು ಮಾಡಲ್ ಕ್ವಶನ್ ಪೇಪರ್ ಕೊಟ್ಟಿದ್ರು. ಅದು 25ನೇ ಕ್ವಶನ್ ಪ್ರಕಾರ ಏನ್ ಕೊಟ್ಟಿದ್ದಾರೆ ನೋಡೋಣ. ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ನೋಡಿ, ಕ್ವಶನ್ ನೀವು ಓದಿ ನನ್ನ ಜೊತೆ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ ದ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಫಾರ್ ದ ಇಯರ್ ಎಂಡೆಡ್ 31/3/2023 ಆಸ್ ಪರ್ ದ ಶೆಡ್ಯೂಲ್ 3 ಆಫ್ ಕಂಪನೀಸ್ ಆಕ್ಟ್ 2013. ಕರೆಕ್ಟ್. ಇದರಲ್ಲಿ ಏನ್ ಕೊಟ್ಟಿದ್ದಾರೆ ನಿಮ್ಗೆ, ರೆವೆನ್ಯೂ ಫ್ರಮ್ ಆಪರೇಷನ್ಸ್, ಪರ್ಚೇಸ್ ಆಫ್ ಗುಡ್ಸ್, ಸ್ಯಾಲರಿ ಟು ಎಂಪ್ಲಾಯೀಸ್, ಲೀವ್ ಎನ್ಕ್ಯಾಶ್ಮೆಂಟ್, ರೆಂಟ್ ಅಂಡ್ ಟ್ಯಾಕ್ಸಸ್, ರಿಪೇರ್ಸ್ ಟು ಮೆಷಿನರಿ ಟ್ಯಾಕ್ಸ್. ಇಷ್ಟು ಕೊಟ್ಟಿದ್ದಾರೆ ಅಲ್ವಾ, ಇಷ್ಟು ಕೊಟ್ಟಿದ್ದಾರೆ. ಇದಕ್ಕೇನು ಅವ್ರು ಅಷ್ಟೇ ಕ್ವಶನ್ ಕಂಪ್ಲೀಟ್ ಮಾಡ್ಬಿಟ್ಟಿದ್ದಾರೆ, ಅಷ್ಟೇ ಕ್ವಶನ್ ನಿಮ್ಗೆ, ಇದೇ ಕ್ವಶನ್ ನಿಮ್ಗೆ. ಇಲ್ಲಿ ಏನ್ ನೀವು ಮಾಡ್ಬೇಕು ಅಂದ್ರೆ ಸ್ಟೇಟ್ಮೆಂಟ್ ಏನಂತ ಇಲ್ಲಿ ಬರ್ಕೋಬೇಕು ನೀವು ಮೇಲ್ಗಡೆ. ಇದು ಒಂದೇ ಬರೋದು ನಿಮ್ಗೆ. ಸ್ಟೇಟ್ಮೆಂಟ್ ಆಫ್ P&L, statement of profit and loss for the year ending, ಏನ್ ಕೊಟ್ಟಿದ್ದಾರೆ ಡೇಟ್ ಅವರು
31/3/2023 ಅಲ್ವಾ 31/3/2023 ಇಷ್ಟೇ ಹಾಕೋಬೇಕಾದ್ರೆ ನೀವು 31/3/2023 ಇಷ್ಟೇ ಹಾಕೋಬೇಕಾದ್ರೆ ಇಷ್ಟು ಹಾಕೊಂಡು ನಿಮ್ಗೆ ಒಂದು 3 ಕಾಲಮ್ ಹಾಕೋಬೇಕಾಯ್ತದೆ 3 ಕಾಲಮ್ ನಾನು ಸಣ್ಣದಾಗ ಹಾಕೋತೀನಿ ಇಲ್ಲಿ ಯಾಕಂದ್ರೆ ನಿಮ್ಗೆ ನಾನು ಪಕ್ಕದಲ್ಲೂ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ಕೊಡ್ತೀನಿ ನೋಡ್ರಿ ಅಮೌಂಟ್ ಒಂದು ನೋಟ್ ಇದು ಅಷ್ಟೇ ಆಯ್ತಾ ಇದ್ರಲ್ಲಿ ಏನ್ ಬರುತ್ತೆ ಪರ್ಟಿಕ್ಯುಲರ್ಸ್ ನೋಡ್ರಿ ಪರ್ಟಿಕ್ಯುಲರ್ಸ್ ನೋಟ್ ಹೇಳ್ತೀನಲ್ಲ ನೋಟ್ ಏನ್ ಮಾಡೋದು ಅಮೌಂಟ್ ಇಷ್ಟೇ ನೋಡ್ರಿ ಹಾಕೋಬೇಕಾದ್ರೆ ನೀವು ಇಷ್ಟೇ ಇದೇ ಫಾರ್ಮೆಟ್ ಈ ಫಾರ್ಮೆಟ್ ಗೆ ನೀವು ಏನು ಕ್ವಶನ್ ಅಲ್ಲಿ ನೋಡ್ರಿ ಫಸ್ಟ್ ಇದ್ರಲ್ಲಿ ನಿಮ್ಗೆ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಡೈರೆಕ್ಟ್ ಆಗಿ ಕೊಡ್ತಾನೆ 6 ಮಾರ್ಕ್ಸ್ ಅವೆಲ್ಲ ಏನ್ ತಲೆ ಕೆಡಿಸ್ಕೊಬೇಡಿ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಹಾಕೋಬಿಡಿ ಅದಕ್ಕೆ ನಂಬರ್ 1 ಅಂತ ಹಾಕೊಳ್ಳಿ ರೆವೆನ್ಯೂ ಹೇಳಿದ್ನಲ್ಲ ನಿಮ್ಗೆ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಫಸ್ಟ್ ಇದೇ ಬರ್ತದೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಫಸ್ಟ್ ಇದೇ ಬರೋದು ಈ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಎಷ್ಟು ಕೊಡಿ ಅನ್ನೋ ಕ್ವಶನ್ ಅಲ್ಲಿ ನೋಡಿ ಇದಕ್ಕೆ ನೋಟ್ ಬೇಕಾಗಿಲ್ಲ 5 lakhs ಡೈರೆಕ್ಟ್ ಆಗಿ ಹಾಕೋಬಿಡಿ ಈ ಕ್ವಶನ್ ನೀವು ಮಾಡೋ ಕ್ವಶನ್ ಪೇಪರ್ ಅಲ್ಲಿ ಇರೋದು ಇದು ನೆಕ್ಸ್ಟ್ ಇದಕ್ಕೆ ಏನ್ ಆಡ್ ಮಾಡಬೇಕು ಅದರ್ ಇನ್ಕಮ್ಸ್ ಆಡ್ ಮಾಡಬೇಕು ಕ್ವಶನ್ ನೋಡಿ ಅದರ್ ಇನ್ಕಮ್ಸ್ ಏನಾದರೂ ಇದೆಯಾ ಇದು ನಂಬರ್ 2 ಅದರ್ ಇನ್ಕಮ್ಸ್ ತೋರಿಸ್ಬೇಕು ನೀವು ಇಲ್ಲ ಅಂದ್ರೆ ಪರವಾಗಿಲ್ಲ ಅದರ್ ಇನ್ಕಮ್ಸ್ ಏನಾದ್ರು ಕೊಟ್ಟಿದ್ರ ನೆಕ್ಸ್ಟ್ ಕ್ವಶನ್ ಪೇಪರ್ ಕೊಡ್ಬೋದು ಹೇಳಕ್ಕಾಗಲ್ಲ ಅದರ್ ಇನ್ಕಮ್ಸ್ ಏನು ಇಲ್ಲ ನೆಕ್ಸ್ಟ್ ಇದು ಏನು ಅದರ್ ಇನ್ಕಮ್ಸ್ ಏನು ಇಲ್ಲ ಓಕೆ ಅದಾದ್ಮೇಲೆ ನೀವು ಇದನ್ನ ಕೂಡ್ಕೊಳ್ಳಿ ಇದು ಏನಾದ್ರು ಅದರ್ ಇನ್ಕಮ್ಸ್ ಕೊಟ್ಟಿದ್ರೆ ಕೂಡ್ಕೊಳ್ಳಿ ಇಲ್ಲ ಅಂದ್ರೆ ಇಲ್ಲಿಗೆ ಹಾಕೋಬಿಡಿ ಏನಂತ ಹಾಕೋಬೇಕು ಇದನ್ನ 5 lakhs ಟೋಟಲ್ ಆಗೇ ಇದೆಯಲ್ಲ ಇದೇನೆ ಟೋಟಲ್ ರೆವೆನ್ಯೂ ಇದೇನೆ 3 ಅಂತ ಹಾಕೊಳ್ಳಿ ಇದೇನೇನು ಟೋಟಲ್ ರೆವೆನ್ಯೂ ಅರ್ಥ ಆಗ್ತಿದ್ಯಾ ಇದೇನೇನು ಟೋಟಲ್ ರೆವೆನ್ಯೂ ಈ 5 lakhs ಏನ್ ಬಂದಿದೆಯಲ್ಲ ಇದೇ ಟೋಟಲ್ ರೆವೆನ್ಯೂ ನೆನಪಿರ್ಲಿ 5 lakhs ಟೋಟಲ್ ರೆವೆನ್ಯೂ ಇದರಲ್ಲಿ 4ನೇದು ಹೀಗೆ ಹಾಕೊಳ್ಳಿ ನಾನು ಹೇಗ್ ಮಾಡ್ತೇನೆ ಅದೇ ಹಾಕೊಳ್ಳಿ ಎಕ್ಸ್ಪೆನ್ಸಸ್ ನ ತೆಗಿಬೇಕು ಇಲ್ಲಿ ಬೇಕಾದ್ರೆ ನೀವು ತೋರಿಸಬಹುದು ಟೋಟಲ್ ರೆವೆನ್ಯೂ ಫಸ್ಟ್ ಪ್ಲಸ್ ಸೆಕೆಂಡ್ ಅಂತ ತೋರಿಸೋದು ಆಯ್ತು ಫಸ್ಟ್ ಪ್ಲಸ್ ಸೆಕೆಂಡ್ 5 lakhs ಗೆ ಸೆಕೆಂಡ್ ಏನು ಇಲ್ಲ 5 lakhs ಹಾಗೆ ಬರ್ತಿದೀವಿ ಇಲ್ಲಿ ಎಕ್ಸ್ಪೆನ್ಸಸ್ ಫೋರ್ತ್ ಎಕ್ಸ್ಪೆನ್ಸಸ್ ಏನ್ ಮಾಡಬೇಕು ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಅಂತಾನೆ ಹಾಕೊಳ್ಳಿ ಅಲ್ಲಿ ಏನ್ ಕೊಟ್ಟಿದ್ದಾರೆ ನಿಮ್ಗೆ ಪರ್ಚೇಸ್ ಗೂಡ್ಸ್ ಅಂತ ಕೊಟ್ಟಿರಲ್ಲ ಇದರಲ್ಲಿ ನೋಡ್ರಿ ಇದರಲ್ಲಿ ಫಾರ್ಮೆಟ್ ಅಲ್ಲಿ ನೋಡ್ರಿ ಇದು ಅಂತ ಇರೋದು ಫಾರ್ಮೆಟ್ ಅಲ್ಲಿ ಏನೇನ್ ಬರುತ್ತೆ ಡಿಪ್ರಿಸಿಯೇಷನ್ ಅಮಾಲ್ಗಮೇಷನ್ ಆಮೇಲೆ ನಿಮ್ಗೆ ಏನೋ ಎಕ್ಸ್ಪೆನ್ಸಸ್ ಎಂಪ್ಲಾಯಿ ಬೆನಿಫಿಷರಿ ಎಕ್ಸ್ಪೆನ್ಸಸ್ ಸ್ಟಾಕ್ ಇನ್ ಟ್ರೇಡ್ ಆಮೇಲೆ ನಿಮ್ಗೆ ಇನ್ನು ಇದರಲ್ಲಿ ಏನೇನ್ ಬರುತ್ತೆ ಅಂದ್ರೆ ನೋಡಿ ವರ್ಕ್ ಇನ್ ಪ್ರೋಗ್ರೆಸ್ ಆಮೇಲೆ ಚೇಂಜಸ್ ಇನ್ ಇನ್ವೆಂಟರಿ ಫಿನಿಶ್ಡ್ ಗುಡ್ಸ್ ಇವೆಲ್ಲ ಇಲ್ಲೇ ಬರ್ತದೆ ಆದ್ರೆ ಇವೆಲ್ಲ ಇಲ್ಲಿ ಕೊಟ್ಟಿಲ್ಲ ಇಲ್ಲಿ ಏನ್ ಕೊಟ್ಟಿರ ಅದನ್ನ ಮಾತ್ರ ಮಾಡ್ಕೊಳ್ಳಿ ಏನು ಎಕ್ಸ್ಪೆನ್ಸಸ್ ಏನೇನು ಎಕ್ಸ್ಪೆನ್ಸಸ್ ಕೊಟ್ಟಿಯಾನೆ ನೋಡ್ರಿ ಏನೇನು ಎಕ್ಸ್ಪೆನ್ಸಸ್ ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಅಂತಾನೆ ಹಾಕೊಳ್ರಿ ಪರ್ಚೇಸಸ್ ಗೆ ಓಕೆ ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಪರ್ಚೇಸ್ ಆಫ್ ಗೂಡ್ಸ್ ಗೆ ಸ್ಟಾಕ್ ಇನ್ ಟ್ರೇಡ್ ಅಂತ ಹಾಕೊಳ್ಳಿ ಇಲ್ಲಿ ಬ್ರಾಕೆಟ್ ಅಲ್ಲಿ ಗೂಡ್ಸ್ ಅಂತ ಹಾಕೊಳ್ಳಿ ಬೇಕಿದ್ರೆ ಗೂಡ್ಸ್ ಓಕೆ ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಗೂಡ್ಸ್ ಓಕೆ ಅದಾದ್ಮೇಲೆ ಇದು ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ ಕ್ವಶನ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ 3 lakhs ಇಲ್ಲ ಹಾಕೊಳ್ಳಿ 3 lakhs ಔಟ್ ಸೈಡ್ ಅಲ್ಲಿ ಓಕೆ 3 lakhs ಕೊಟ್ಟಿದ್ದಾರೆ ಕರೆಕ್ಟಾ ಇನ್ನು ನೆಕ್ಸ್ಟ್ ಏನ್ ಮಾಡಿದ್ದಾರೆ ನೋಡ್ರಿ ಇಲ್ಲಿ ಎಂಪ್ಲಾಯಿ ಬೆನಿಫಿಷರಿ ಎಕ್ಸ್ಪೆನ್ಸಸ್ ಅಂತ ಬರ್ತದೆ ಅಲ್ವಾ ನಾನು ಹೇಳಿದೆ ಅವಾಗಲೇ ಇದನ್ನ ಶಾರ್ಟ್ ಕಟ್ ಆಗಿ ಮಾಡ್ತಾರೆ ನಿಮ್ಗೆ ಅದಕ್ಕೇನೆ ಎಂಪ್ಲಾಯಿ ಬೆನಿಫಿಷಿಯರಿ ಎಕ್ಸ್ಪೆನ್ಸಸ್ ಓಕೆ ಎಂಪ್ಲಾಯಿ ಇಲ್ಲಾಂದ್ರೆ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಂತ ಹಾಕಿ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಇಲ್ಲಿ ನೋಡ್ರಿ ಎಂಪ್ಲಾಯಿಗೆ ಸಂಬಂಧಪಟ್ಟಿರೋದಂತೆಲ್ಲ ಹಾಕ್ಬೇಕು ಇಲ್ಲಿ ಏನ್ ಕೊಟ್ಟಿದ್ರೆ ಎಂಪ್ಲಾಯಿ ಬೆನಿಫಿಟರಿ ಎಕ್ಸ್ಪೆನ್ಸಸ್ ಅಲ್ಲಿ ನಿಮ್ಗೆ ನೋಡ್ರಿ ಇಲ್ಲಿ ಏನ್ ಮಾಡಿದ್ರೆ ಸ್ಯಾಲರಿ ಟು ಎಂಪ್ಲಾಯೀಸ್ ಕೊಟ್ಟಿದ್ದಾರೆ ಲೀವ್ ಅಂಡ್ ಕ್ಯಾಶ್ಮೆಂಟ್ ಇವೆರಡೂ ಕೂಡ ಎಂಪ್ಲಾಯೀಸ್ ಗೆ ಸಂಬಂಧಪಟ್ಟಿರೋದು ಅದಕ್ಕೆ ಇದಕ್ಕೆ ಒಂದು ನೋಟ್ ಮಾಡ್ಕೋಬೋಣ ಇಲ್ಲಿ ಮಾಡ್ಕೊಳ್ಳೋಣ ಓಕೆ ಇಲ್ಲಿ ಮಾಡ್ಕೊಳ್ಳೋಣ ಏನು ನೋಟ್ ನಂಬರ್ 1 ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಈಗ ಏನ್ ಮಾಡಬೇಕು ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಲ್ಲಿ ನೋಡ್ರಿ ಒಂದು ಕಾಲಮ್ ಹಾಕೊಂಡ್ರೆ ಅದಕ್ಕೆ ಸಣ್ಣದಾಗಿ
ಅಮೌಂಟ್ ಹಾಕೊಳ್ಳಿ, ಏನು ಇಲ್ಲಿ ಪರ್ಟಿಕ್ಯುಲರ್ಸ್ ಹಾಕೊಳ್ಳಿ. ಹಿಂಗೆ ಹಾಕೊಳ್ಳಿ, ನಾನು ಏನೇನು ಮಾಡ್ತಿದ್ದೀನೋ ಅದೇ ತರ ಹಾಕೊಳ್ಳಿ. ಓಕೆ, ಎಂಪ್ಲಾಯಿ ಬೆನಿಫಿಷರಿ ಎಕ್ಸ್ಪೆನ್ಸಸ್ ಏನು? ಎಂಪ್ಲಾಯೀಸ್ಗೆ ಫಸ್ಟ್ ಸ್ಯಾಲರೀಸ್ ಟು ಎಂಪ್ಲಾಯೀಸ್ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ. ಸ್ಯಾಲರೀಸ್ ಟು ಎಂಪ್ಲಾಯೀಸ್. ಎಷ್ಟು ಕೊಟ್ಟಿದ್ದಾನೆ ಸ್ಯಾಲರೀಸ್ ಟು ಎಂಪ್ಲಾಯೀಸ್? 40,000 ಕೊಟ್ಟಿದ್ದಾನೆ. ಸ್ಯಾಲರೀಸ್ ಟು ಎಂಪ್ಲಾಯೀಸ್ ಎಷ್ಟು ಕೊಟ್ಟಿದ್ದಾನೆ? 40,000 ಕೊಟ್ಟಿದ್ದಾನೆ. ಅದಾದ್ಮೇಲೆ ಲೀವ್ ಎನ್ಕ್ಯಾಶ್ಮೆಂಟ್, ಹೌದಾ? ಲೀವ್ ಎರಡೇ ಐಟಮ್ ಕೊಟ್ಟಿರೋದು, ಲೀವ್ ಎನ್ಕ್ಯಾಶ್ಮೆಂಟ್. ಲೀವ್ ಎನ್ಕ್ಯಾಶ್ಮೆಂಟ್ ಎಷ್ಟು ಕೊಟ್ಟಿದ್ದಾನೆ ನೋಡ್ರಿ. ಲೀವ್ ಎನ್ಕ್ಯಾಶ್ಮೆಂಟ್ ಎಷ್ಟು ಕೊಟ್ಟಿದ್ದಾನೆ? 10,000 ಕೊಟ್ಟಿದ್ದಾನೆ. ಇನ್ನೇನಾದ್ರು ಕೊಟ್ಟಿದ್ದಾನೆ ನೋಡ್ರಿ? ಡಿಪ್ರಿಸಿಯೇಷನ್, ಅದು ಸಾರಿ ಎಂಪ್ಲಾಯಿ ಸಂಬಂಧಪಟ್ಟಿರೋದು ಏನಾದ್ರು ಕೊಟ್ಟಿದ್ದಾರೆ ನೋಡಿ. ಎಂಪ್ಲಾಯಿ ಸಂಬಂಧಪಟ್ಟಿರೋದು ಏನು ಕೊಟ್ಟಿಲ್ಲ. ಹಾಗಿದ್ರೆ ನಾವು ಟೋಟಲ್ ಮಾಡ್ಬಿಡುವ. ಟೋಟಲ್ ಎಷ್ಟು? 50,000. ಇದು ನೋಟ್ ನಂಬರ್ 1. ಈ ನೋಟ್ ನಂಬರ್ 1 ಅಲ್ಲಿ ಏನ್ ಬಂದಿದೆಯಲ್ಲ ಅದನ್ನ ನೋಟ್ ನಂಬರ್ 1 ಇಲ್ಲೇ ಬರ್ಕೊಳ್ಳಿ. ನೋಟ್ ಹತ್ರ 1 ಅಂತ ಬರ್ಕೊಂಡು ಈ 50,000ನ ಇಲ್ಲ ಹಾಕೊಳ್ಳಿ ಅಷ್ಟೇ. ಅಂದ್ರೆ ಇಲ್ಲಿ ಬೇರೆ ಬೇರೆ ಮಾಡಿ ಬರೆಯೋ ಬದಲು ಇದೇನಿದೆಯೋ ಫಾರ್ಮೆಟ್ ಪ್ರಕಾರ ಆ ಎಂಪ್ಲಾಯಿ ಸಂಬಂಧಪಟ್ಟಿರೋದು ಇಲ್ಲಿ ಮಾಡ್ಕೊಂಡು ಬರ್ಕೊಳ್ಳಿ. ಈಸಿ ಇದಲ್ಲ, ನೀವು ಮಾಡೋ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿರೋದು. ಫಾರ್ಮೆಟ್ ನೋಡ್ಕೊಳ್ಳಿ. ಫಾರ್ಮೆಟ್ ನಾನು ಬೇಕಿದ್ರೆ ನಿಮ್ಗೆ ಫಾರ್ಮೆಟ್ ಹಾಕ್ತೀನಿ, ಫಾರ್ಮೆಟ್ ನೋಡ್ಕೊಳ್ಳಿ. ಅದೊಂದು ಫಾರ್ಮೆಟ್ ನೋಡ್ಕೊಂಡು ನಾನು ಫಾರ್ಮೆಟ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ. ಆ ಫಾರ್ಮೆಟ್ ಏನಿದೆಯಲ್ಲೋ ಆ ಫಾರ್ಮೆಟ್ ಪ್ರಕಾರ ಮಾಡ್ಕೊಳ್ಳೋದು. ಇದು ನಿಮ್ಗೆ ಅರ್ಥ ಆಗ್ತಿದೆ ಆಲ್ರೆಡಿ. ಆ ಫಾರ್ಮೆಟ್ ಒಂದ್ಸತಿ ಕಣ್ಣಾಡಿಸ್ಕೊಂಡು ನೋಡ್ಕೊಂಡು ನಾನು ಮಾಡಿದ ಪ್ರಾಬ್ಲಮ್ ನೋಡ್ಕೊಂಡ್ರೆ ನಿಮ್ಗೆ ಹೋಯ್ತು. ಈ ಕ್ವಶನ್ ಆನ್ಸರ್ ಗ್ಯಾರಂಟಿ ಸಿಕ್ತು ನಿಮ್ಗೆ. ನೆಕ್ಸ್ಟ್ ಇದ್ರಲ್ಲಿ ಇನ್ನೇನ್ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ ನೋಡಿ. ಮತ್ತೆ ಏನಾದ್ರು ಕೊಟ್ಟಿದ್ದಾನೆ ಕ್ವಶನ್ ಅಲ್ಲಿ? ಇನ್ನ ಬೇರೆ ಏನ್ ಕೊಟ್ಟಿದ್ದಾನೆ ನೋಡೋಣ ಇರಿ. ಡಿಪ್ರಿಸಿಯೇಷನ್ ಅಥವಾ ಅದೇನಾದ್ರು ಅಮಾಲ್ಗಮೇಷನ್ ಅವೆಲ್ಲ ಏನಾದ್ರು ಕೊಟ್ಟಿದ್ದಾನ ಕ್ವಶನ್ ಅಲ್ಲಿ? ಇಲ್ಲ. ನಿಮ್ಗೆ ರೆಂಟ್ ಅಂಡ್ ಟ್ಯಾಕ್ಸಸ್ ಕೊಟ್ಟಿದ್ದಾನೆ, ರಿಪೇರ್ ಟು ಮೆಷಿನರಿ ಕೊಟ್ಟಿದ್ದಾನೆ, ಆಮೇಲೆ ಇನ್ನೇನ್ ಕೊಟ್ಟಿದ್ದಾನೆ? ರಿಪೇರ್ ಟು ಮೆಷಿನರಿ ಕೊಟ್ಟಿದ್ದಾನೆ, ರೆಂಟ್ ಅಂಡ್ ಟ್ಯಾಕ್ಸಸ್ ಕೊಟ್ಟಿದ್ದಾನೆ ಅಷ್ಟೇ. ಅದನ್ನ ನಾವೇನ್ ಮಾಡ್ಬೋದು ಅಂದ್ರೆ ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ತಗೊಂಡ್ಬಿಡೋಣ ಅಲ್ವಾ? ಅದರ್ ಎಕ್ಸ್ಪೆನ್ಸಸ್, ಯಾಕಂದ್ರೆ ರಿಪೇರು ಅವೆಲ್ಲ ಸೇರಿಸಿ ಅದರ್ ಎಕ್ಸ್ಪೆನ್ಸಸ್. ಇದನ್ನ ಏನ್ ಮಾಡ್ಬೋದು? ನೋಟ್ 2 ಮಾಡ್ಕೋಬೋಣ. ನೋಟ್ 2 ಅದರ್ ಎಕ್ಸ್ಪೆನ್ಸಸ್. ಇದಕ್ಕೂ ಒಂದು ಕಾಲಮ್ ಹಾಕೋಣ. ಪರ್ಟಿಕ್ಯುಲರ್ಸ್ ಅಮೌಂಟ್ ಏನು ಯಾವ್ದು ಕೊಟ್ಟಿದ್ದಾನೆ ಅವನು ನೋಡಿ. ಅದರಲ್ಲಿ ಕ್ವಶನ್ ಅಲ್ಲಿ ರೆಂಟ್ ಅಂಡ್ ಟ್ಯಾಕ್ಸಸ್ ಕೊಟ್ಟಿದ್ದಾರೆ. ರೆಂಟ್ ಅಂಡ್ ಟ್ಯಾಕ್ಸಸ್ ಎಷ್ಟು ಕೊಟ್ಟಿದ್ದಾನೆ? ರೆಂಟ್ ಅಂಡ್ ಟ್ಯಾಕ್ಸಸ್ 30,000 ಕೊಟ್ಟಿದ್ದಾನೆ. ರೆಂಟ್ ಅಂಡ್ ಟ್ಯಾಕ್ಸಸ್ ಎಷ್ಟು ಕೊಟ್ಟಿದ್ದಾನೆ? 30,000 ಕೊಟ್ಟಿದ್ದಾನೆ. ರೆಂಟ್ ಅಂಡ್ ಟ್ಯಾಕ್ಸಸ್ 30,000. ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ? ರಿಪೇರ್ ಟು ಮೆಷಿನರಿ. ಡಿಪ್ರಿಸಿಯೇಷನ್ ಕೊಟ್ರೆ ಡಿಪ್ರಿಸಿಯೇಷನ್ ಮತ್ತೆ ಅಮಾಲ್ಗಮೇಷನ್ ಕೆಳಗಡೆ ಹಾಕೋಬೇಕು. ಇದು ರಿಪೇರ್ ಕೊಟ್ಟಿಯಾನೆ. ರಿಪೇರ್ ಕೊಟ್ಟಿರೋದ್ರಿಂದ ಎಷ್ಟು ಕೊಟ್ಟಿಯಾನೆ? 20,000 ಕೊಟ್ಟಿಯಾನೆ. ಟೋಟಲ್ ಆಗಿ ಇದು ಏನಾಯ್ತು? 50,000 ಆಯ್ತು. ಬರ್ಕೊಳ್ಳಿ ಟೋಟಲ್. ಈ 50,000ನ ನೋಟ್ 2 ಅಂತ ಹಾಕೊಂಡು ಇದು 50,000 ಬರ್ಕೋಬಿಡಿ. ಆಯ್ತಾ? ನೋಟ್ 2 ಹಾಕೊಂಡು ಏನ್ ಮಾಡೋಣ? 50,000 ಬರ್ಕೋಬೋಣ. ಇನ್ನೇನಾದ್ರು ಕ್ವಶನ್ ಅಲ್ಲಿ ಕೊಟ್ಟಿದ್ದಾನ? ಇನ್ನೇನು ಕೊಟ್ಟಿಲ್ಲ. ಹಾಗಿದ್ರೆ ಈಗ ನೋಡಿ ಇಲ್ಲಿ ಏನ್ ಮಾಡ್ಬೇಕು? ನಿಮ್ಗೆ ಎಷ್ಟು ಈಸಿಯಾಗಿ ಹೇಳ್ತೀನಿ ನೋಡ್ರಿ. ಇಲ್ಲಿ ಇದಿಷ್ಟನ್ನು ಟೋಟಲ್ ಮಾಡ್ಕೊಳ್ಳಿ. ಇದಿಷ್ಟು ಟೋಟಲ್ ಮಾಡ್ಕೊಂಡ್ರೆ ಅಲ್ಲಿಗೆ 3,50,000 4 ಲಕ್ಷ ಆಗ್ತದೆ. ಕರೆಕ್ಟಾ? 4 ಲಕ್ಷ ಆಗ್ತದೆ. ಇದಿಷ್ಟು ಏನು? ಎಕ್ಸ್ಪೆನ್ಸಸ್. ಇವೆಲ್ಲ ಎಕ್ಸ್ಪೆನ್ಸಸ್. ಇದು ರೆವೆನ್ಯೂ, ಇದು ಎಕ್ಸ್ಪೆನ್ಸಸ್. ಎಷ್ಟಿದೆ? 4 ಲಕ್ಷ ಇದೆ. ಈ 4 ಲಕ್ಷ ಎಕ್ಸ್ಪೆನ್ಸಸ್ ಅಲ್ಲಿ ನೀವೇನ್ ಮಾಡ್ತೀರಾ? ಇದನ್ನ ಕಳೆದು ಬಿಡೋಣ. ನಾನು ಹೇಳ್ದೆ ತಾನೆ ನಿಮ್ಗೆ ರೆವೆನ್ಯೂ, ಟೋಟಲ್ ರೆವೆನ್ಯೂ ಇಂದ ಅವೆಲ್ಲ ಒಂದು ಸಣ್ಣ ಫಾರ್ಮ್ಯಾಟ್ ತೋರಿಸ್ತಾ ಹೇಳಿದೆ. ಟೋಟಲ್ ರೆವೆನ್ಯೂ ಇಂದ ಟೋಟಲ್ ಎಕ್ಸ್ಪೆನ್ಸಸ್ ನ ತೆಗೆದುಬೋಣ. ತೆಗೆದಾಗ ನಿಮ್ಗೆ ಏನ್ ಸಿಗ್ತದೆ? ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಇದನ್ನ ತೆಗೆದಾಗ ನಿಮ್ಗೆ ಏನ್ ಸಿಗ್ತದೆ? ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಕರೆಕ್ಟಾ? ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್.
ಇಲ್ಲಿ ಬರ್ಕೊಳ್ಳಿ ಬೇಕಿದ್ರೆ ಟೋಟಲ್ ರೆವೆನ್ಯೂ 3 ಇದೆ, ಮೈನಸ್ 3 ಇಂದ 4 ನ ತೆಗಿತಾ ಇದೀವಿ, ಕರೆಕ್ಟಾ? 4 ನ ತೆಗಿತಾ ಇದೀವಿ, ಇದು ಮೈನಸ್. ಎಷ್ಟು? 5 ಲಕ್ಷದಿಂದ 4 ಲಕ್ಷಕ್ಕೆ ನಿಮ್ಗೆ ಎಷ್ಟು ಸಿಗುತ್ತೆ? 1 ಲಕ್ಷ, ಕರೆಕ್ಟಾ? ಅರ್ಥ ಆಯ್ತಾ? 1 ಲಕ್ಷ ಇದೆ. ಈಗ ಇದಕ್ಕೆ ಟ್ಯಾಕ್ಸ್ ಕೊಟ್ಟಿದ್ದಾರೆ ನೋಡ್ರಿ, ಕ್ವಶನ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ? ಲಾಸ್ಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಕರೆಂಟ್ ಟ್ಯಾಕ್ಸ್ ಎಷ್ಟು? 30%. ಕರೆಂಟ್ ಟ್ಯಾಕ್ಸ್ ಎಷ್ಟು? ಟ್ಯಾಕ್ಸ್ ಇದು ಜಸ್ಟ್ ಟ್ಯಾಕ್ಸ್ ಅಂತ ಅರ್ಥ, 30%. ಯಾಕೆ 30%? 30% ಇದು ಯಾವ್ದ್ರ ಮೇಲೆ ಮಾಡೋದಲ್ಲ, ಲಾಸ್ಟ್ ಅಲ್ಲಿ ನಮ್ಗೆ ಏನ್ ಸಿಕ್ಕಿದೆ ನೋಡಿ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಆ ಪ್ರಾಫಿಟ್ ಮೇಲೆ ಹಾಕೋದಲ್ವಾ, ಆ ಪ್ರಾಫಿಟ್ ಮೇಲೆ 30% ಅಂದ್ರೆ ಏನು? ಕಣ್ಮುಂದೆ ಕಾಣಿಸ್ತದೆ 30,000. 30,000 ಟ್ಯಾಕ್ಸ್ ತೆಗೆದು ಬಿಟ್ರೆ ನಿಮಗೆ ಸಿಗೋದೇನೆ ಪ್ರಾಫಿಟ್ ಆಫ್ ದ ಇಯರ್. ಇದನ್ನ ನೀವು ಬೇಕಾದ್ರೆ ಇಲ್ಲಿ ಬರ್ಕೊಳ್ಳಿ, ಇದನ್ನ ಏನು ಇದು ಎಕ್ಸ್ಪೆನ್ಸಸ್ ಆಯ್ತಾ, ಇದನ್ನ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೀವು ಬೇಕಿದ್ರೆ 5 ಅಂತ ಬರ್ಕೊಳ್ಳಿ ಆಯ್ತಾ. ಇದನ್ನ ಬೇಕಾದ್ರೆ ಟ್ಯಾಕ್ಸ್ ನ 6 ಅಂತ ಬರ್ಕೊಳ್ಳಿ ಆಯ್ತಾ. ಲಾಸ್ಟ್ ನಿಮಗೆ ಬರೋದೇ 7. ಇದನ್ನ ಏನಂತ ಬರ್ಕೋಬಹುದು? 5 ಮೈನಸ್ 6 ಪ್ರಾಫಿಟ್ ಆಫ್ ದ ಇಯರ್. ಪ್ರಾಫಿಟ್ ಆಫ್ ದ ಇಯರ್. ಪ್ರಾಫಿಟ್ ಆಫ್ ದ ಇಯರ್ ಎಷ್ಟು? 70,000, ಕರೆಕ್ಟಾ? ಇಲ್ಲಿ ಬೇಕಾದ್ರೆ ಬರ್ಕೊಳ್ಳಿ ಬ್ರಾಕೆಟ್ ಅಲ್ಲಿ ಏನಂತ, ಇಲ್ಲಿ ಬರ್ಕೋಬಹುದು ಏನಂತ, 5 ಮೈನಸ್ 6 ಅಂತ. 5 ಮೈನಸ್ 6 ಆಯ್ತು. 6 ಮಾರ್ಕ್ಸ್ ಗ್ಯಾರಂಟಿ. ಇಷ್ಟು ಬರೆದ್ರೆ ಸಾಕು, 6 ಮಾರ್ಕ್ಸ್ ನಿಮ್ಗೆ ಗ್ಯಾರಂಟಿ. ನೋಡ್ರಿ ಇದೇ ತರ ಇರಬೇಕು, ಇದೇ ಮೇನ್, ಇದು ಮೇನ್. ಆ ನೋಟ್ಗಳಿಗೂ ಮಾರ್ಕ್ಸ್ ಇರ್ತದೆ. ಇವಾಗ ಇದೊಂದು ನೋಟ್ಗೆ ಒಂದೊಂದು ಮಾರ್ಕ್ಸ್ ಇದ್ರೆ ಇದಕ್ಕೆ 4 ಮಾರ್ಕ್ಸ್ ಇರ್ತಾರೆ, ಟೋಟಲ್ 6 ಮಾರ್ಕ್ಸ್. ಈಸಿ ಇದೆ ಅಲ್ಲ, ಏನು ಕಷ್ಟ ಇಲ್ಲ. ಫಾರ್ಮೆಟ್ ಪ್ರಕಾರ ಅವ್ರು ಏನ್ ಕೊಟ್ಟಿದಾರೋ ಅದನ್ನ ಹಾಕೋಬೇಕು. ಈ ನೋಟ್ ಮಾಡೋದು ವೆರಿ ಇಂಪಾರ್ಟೆಂಟ್. ನೋಟ್ ಮಾಡಿದ್ರು ಕೊಡ್ತಾರ ಸರ್ ಮಾರ್ಕ್ಸ್? ಕೊಡ್ತಾರೆ, ಕಮ್ಮಿ ಕೊಡ್ತಾರೆ. ನೀವು ಇದು ನೋಟ್ ಮಾಡಿ, ನೀವು ಈ ತರ ನೀಟಾಗಿ ನೋಡಿ, ನಾನು ಹೆಂಗ್ ಫಾರ್ಮೆಟ್ ಹಾಕೊಂಡು ನೀಟಾಗಿ ಮಾಡಿದೀನೋ ಈ ತರ ನೀವು ನೋಟ್ ಹಾಕೊಂಡು ಇದು ಹಾಕೊಂಡು ನೀಟಾಗಿ ಬರ್ಕೊಬಿಟ್ರೆ 100% ನಿಮಗೆ ಮಾರ್ಕ್ಸ್, 6 ಮಾರ್ಕ್ಸ್ ಗ್ಯಾರಂಟಿ. ಸೊ ನಿಮ್ಗೆ ಟೋಟಲ್ ಇವಾಗ ಎಷ್ಟು 6 ಮಾರ್ಕ್ಸ್ ಮಾಡೋದಾಯ್ತು? ನಾನು 4 ಮಾಡಿದಾಗೋಯ್ತು. ನಿಮ್ಗೆ 5ರಲ್ಲಿ 4 ನೀವು ಮಾಡ್ತೀರಾ, 1 3 ಮಾಡ್ಬೇಕಲ್ವಾ? ಒಂದ್ ಇನ್ ಕೇಸ್ ಟಫ್ ಕೊಟ್ರು ನೀವು ಇನ್ನೊಂದು ಅಟೆಂಡ್ ಮಾಡ್ಬೋದು. ಓಕೆ, ಸೊ ಆಲ್ ದ ಬೆಸ್ಟ್ ಫಾರ್ ದ ಎಕ್ಸಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.